ಗುರುಭ್ಯೋ ನಮಃ. ಇವತ್ತು ಅದೆಷ್ಟು ಜನ ಟೋಕನ್ ತಗೊಂಡು ಕಾಯ್ತಾ ಇದಾರೋ ಗೊತ್ತಿಲ್ಲ. ಒಳ್ಳೆ ಕಲೆಕ್ಷನ್ ಆದ್ರೆ ಸಾಕಪ್ಪ. ಏನಪ್ಪ ಅದು ಮೊದಲನೇ ಚೀಟಿ? ಬಾರಪ್ಪ ಇಲ್ಲಿ. ಜೀವನ ಫುಲ್ ಸ್ಟ್ರೆಸ್ಫುಲ್ ಆಗಿದೆ. ಬೆಳಗ್ಗೆ ಎದ್ದು ನಾ ರೆಡಿ ಆಗುಪ್ಪ, ಮಗನ್ ರೆಡಿ ಮಾಡು, ಸ್ಕೂಲಿಗೆ ಬಿಡು, ಆಫೀಸ್ಗೆ ಹೋಗು. ಆಫೀಸಿಗೆ ಬಂದ್ಮೇಲೋ ಬೇರೆನೇ ಲೋಕ ಶುರು ಆಗತ್ತೆ. ನನಗೆ ಟೈಮೇ ಇಲ್ಲ. ಐ ನೀಡ್ ಅ ಬ್ರೇಕ್. ರಿಲ್ಯಾಕ್ಸಿಂಗ್ ಆಗಿರೋಕೆ ಏನಾದ್ರೂ ಮಾಡ್ಬೇಕು. ಏನಾದ್ರೂ ಪೂಜೆ ಇದ್ರೆ ದಯವಿಟ್ಟು ಹೇಳ್ತೀರಾ ಗುರುಗಳೇ? ಏ ಪ್ರಾರಬ್ಧ, ದಿನ ದೇವಿ ಪೂಜೆ ಮಾಡ್ತಿದ್ಯೋ ಹೆಂಗೆ? ದಿನ ಮಾಡೋದು ದೇವಿ ಪೂಜೆನೇ ಅಲ್ವಾ ಗುರುಗಳೇ? ಓ, ನೀನ್ ಅದು ಮಾಡ್ತಿದ್ಯೋ? ಹಾಗಾದ್ರೆ ನಿನಗೆ ಈ ದಿನನಿತ್ಯ ತಾಪತ್ರಗಳೆಲ್ಲ ಮರೆತು ನಿನ್ನ ಸಂಸಾರ ಸಮೇತವಾಗಿ ಒಂದು ಸ್ಟ್ರೆಸ್ ಫ್ರೀ ಜಗತ್ತಿಗೆ ಹೋಗುವ ಒಂದು ಅವಕಾಶ ಬರುವ ಹಾಗೆ ನಾನೊಂದು ವಿಶೇಷವಾಗಿ ಒಂದು ಪೂಜೆಯನ್ನ ಬರೆದು ನಿನಗೆ SMS ಕಳಿಸ್ತೀನಿ. ತಿಳಿತಾ? ನೀನು ರಾತ್ರಿ ಮನೆಗೆ ಹೋಗಿ SMS ಚೆಕ್ ಮಾಡು. ಹಂಗೆ ಹೋಗ್ತಾ ಒಂದು ದುಡ್ಡಿಟ್ಟು ಹೋಗು. ಹೊರಡು. ನೆಕ್ಸ್ಟ್ ಬಾರಮ್ಮ. ಸ್ತ್ರೀ ಶಕ್ತಿ ಮಹಾಶಕ್ತಿ. ಸ್ತ್ರೀ ಶಕ್ತಿ ಮಹಾಶಕ್ತಿ ಬರೀ ಹೇಳೋದೇ ಆಯ್ತು. ಹೆಣ್ಮಕ್ಳು ಇನ್ನು ಎಷ್ಟು ವಿಷಯದಲ್ಲಿ ಮುನ್ನುಗ್ಗಿ ಕೆಲಸ ಮಾಡ್ಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಫೈನಾನ್ಸಸ್. ನಾನು ಪರ್ಸನಲ್ ಫೈನಾನ್ಸಸ್ ನೋಡ್ಕೊಳ್ಳೋದನ್ನೇ ನನ್ನ ಕೈಲಿ ಪ್ರಯಾರಿಟೈಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇನ್ ಫಾರ್ಗೆಟ್ ಅಬೌಟ್ 401k, 529B ಪ್ಲಾನಿಂಗ್, ಸ್ಟಾಕ್ ಟ್ರೇಡಿಂಗ್. ಅಯ್ಯೋ, ನಮಗೆ ದಕ್ಷಿಣ ತಟ್ಟೆ ಫೈನಾನ್ಸ್ ಬಗ್ಗೆ ಮಾತ್ರ ಗೊತ್ತು. ಈ ಅಮ್ಮ ನೋಡಿದ್ರೆ 401, 501 ಬಾರ್ ಸೋಪ್ ಎಲ್ಲ ಹೆಸರು ಹೇಳ್ತಿದ್ಯಲ್ಲ. ಸರಿ, ನೀನು ಒಂದು ಮುಂದೋಸಮ್ಮ. ಇನ್ನು ಎಷ್ಟು ವಿಷಯಗಳಿದೆ. ಇದನ್ನೆಲ್ಲ ಯಾವಾಗ ನಾವ್ ಇನ್ನೂ ತಿಳ್ಕೊಂಡು ಫುಲ್ ಜವಾಬ್ದಾರಿ ತಗೊಳ್ಳೋದು? ಇದಕ್ಕೆಲ್ಲ ಯಾವ್ದಾದ್ರು ದೇವ್ರ ಪೂಜೆ ಮಾಡಿಸ್ಬೋದಾ? ಅಯ್ಯೋ, ಇದಕ್ಕೆ ಒಂದ್ ದೇವ್ರ ಆಗೋದಿಲ್ಲ ಕಣಮ್ಮ. ನೀನು ಲಕ್ಷ್ಮಿ, ಸರಸ್ವತಿ, ಶಿವ, ಪಾರ್ವತಿ ಎಲ್ಲಾನು ಕರ್ಕೊಂಡ್ ಬರ್ಬೇಕಾಗತ್ತೆ. ಸರಿ, ಸಂಜೆ ಮನೆಗೆ ಹೋಗಿ SMS ನೋಡು, ಎಲ್ಲ ಅರ್ಥ ಆಗತ್ತೆ. ಯಾಕೋ ಹೊಟ್ಟೆ ಗುಡುಗುಡು ಅಂತ ಐತಲ್ಲ, ಒಂದು ಬ್ರೇಕ್ ತಗೊಂಡು ಬಂದ್ಬಿಡೋಣ, ಸರಿನಾ? ಏ ಕೃಷ್ಣ, ಈ ಬೆಣ್ಣೆ ಮಸಾಲೆ ರೆಡಿ ಆಯ್ತೇನೋ?